ಎಲ್ಲ ಪೂಜ್ಯರಲ್ಲಿ ಹಾಗೂ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಶ್ರೇಷ್ಠ ಜ್ಞಾನಿಗಳ ಮಾತುಗಳಲ್ಲಿ ಅಮೃತ ಅಂತ ಇರ್ತದೆ. ಆದ್ದರಿಂದಲೇ ನಾವು ಬಳಸ್ತೀವಿ ಶಬ್ದ ವಚನ ಅಮೃತ. ವಚನದಲ್ಲಿ ಅಮೃತ ಇರ್ತದೆ. ವಚನ ಅಂದರೆ ಬಲ್ಲವರ ಮಾತು. ವಚನ ಅಂದರೆ ಯಾವ ಮಾತಿನಲ್ಲಿ ಸತ್ಯ ಇರ್ತದೆ, ಯಾವ ಮಾತಿನಲ್ಲಿ ಸಂತೋಷ ಇರ್ತದೆ, ಅಂಥ ಮಾತುಗಳಿಗೆ ವಚನಗಳು ಅಂತ ಕರೀತಾರೆ. ಯಾರೇ ಇರಲಿ, ಯಾರ ಮಾತಿನೊಳಗೆ ಹಂಗದ ಬೆಳಕ ಇರ್ತದೆ ಅಂಥವರ ಮಾತುಗಳು ವಚನಗಳೇ. ಯಾವ ದೇಶದ ಸಂತರೇ ಇರಲಿ, ಯಾವ ದೇಶದ ಮಹಾತ್ಮರೇ ಇರಲಿ, ಅವರ ಮಾತುಗಳು ಹಾಗಿದ್ದು ಅಂದರೆ ಅವು ವಚನಗಳು. ಅದೊಂದು ಸುಂದರವಾದ ಶಬ್ದ. ಮರಾಠಿಯೊಳಗೆ ನಾವು ಬಳಸ್ತೇವೆ ಅಭಂಗ. ಎಷ್ಟು ಸುಂದರದ ಭಂಗವಾಗದಂಥ ಮಾತು ಇಲ್ಲ. ಅಭಂಗ ಭಂಗ ಆಗೋದಿಲ್ಲ, ಮಾಸೋದಿಲ್ಲ, ಹೊಲಸಾಗೋದಿಲ್ಲ. ಅಂಥ ಮಾತುಗಳು. ನಮ್ಮ ಮಾತುಗಳು ಮಾಸ್ತವ. ನಮ್ಮ ಮಾತುಗಳಲ್ಲಿ ಜ್ಞಾನದ ಸೌರಭ ಎಷ್ಟು ಬೇಕೋ ಅಷ್ಟು ಇರೋದಿಲ್ಲ. ನಮ್ಮ ಮಾತುಗಳಲ್ಲಿ ಎಂಥ ಶಾಂತಿ ಸಮಾಧಾನ ತುಂಬಿರಬೇಕೋ ಅವು ತುಂಬಿರುವುದಿಲ್ಲ. ಆದ್ದರಿಂದಲೇ ಮಾತುಗಳಲ್ಲಿ ಎರಡು ಭಾಗಗಳು. ಸಾಮಾನ್ಯ ಮಾತುಗಳೇ ಬೇರೆ ಮತ್ತು ವಿಶೇಷವಾದ ಮಾತುಗಳೇ ಬೇರೆ. ಸಾಮಾನ್ಯ ಮಾತುಗಳನ್ನು ನಾವು ದಿನಾಲೂ ಬೆಳಗಿನಿಂದ ಮಲಗುವವರೆಗೆ ಕೇಳ್ತಾ ಇರ್ತೇವೆ. ವಿಶೇಷ ಮಾತುಗಳನ್ನು ಆಡುವವರ ಸಂಖ್ಯೆ ಬಹಳ ಕಡಿಮೆ. ಯಾಕೆ? ಅದಕ್ಕೆ ಹೃದಯ ಬೇಕಾಗ್ತದೆ, ಅದಕ್ಕೆ ಅನುಭವ ಬೇಕಾಗ್ತದೆ. ಹೃದಯ ವಿಶಾಲವಾಗಿತ್ತು ಅಂದರೆ, ಹೃದಯ ಸ್ವಚ್ಛ ಸುಂದರ ಆಗಿತ್ತು ಅಂದರೆ ಅವಾಗ ಮಾತುಗಳಲ್ಲೂ ಸೌಂದರ್ಯ ಬರ್ತದೆ, ಮಾತುಗಳಲ್ಲೂ ಸ್ವಚ್ಛತೆ ಇರ್ತದೆ. ಅಷ್ಟೇ ಅಲ್ಲ, ಮಾತುಗಳಲ್ಲಿ ಶಾಂತಿ ಜನುಗ್ತಾ ಇರ್ತದೆ. ಆದ್ದರಿಂದ ಆ ಮಾತಿನ ಬೆಲೆ ಬಹಳ. ಹೇಳೋದಿಲ್ಲ, ಸಂತರು ಜ್ಞಾನಿಗಳು ಹೇಳ್ತಾರೆ. ಮಾತು ಹೆಂಗಿರ್ತಾವಂದ್ರೆ ನಾಮಾಮೃತ, ಅಮೃತ. ಅದರ ಅಮೃತ. ಅಮೃತ ಅಂದರೆ ಯಾವ ಮಾತು ಕೇಳಿದರೆ ಭಯ ಹೋಗ್ತದೆ. ಮನುಷ್ಯ ಕಾಲದ ಭಯದಿಂದ ಮುಕ್ತನಾಗ್ತಾನ, ದುಃಖದ ಭಯದಿಂದ ಮುಕ್ತನಾಗ್ತಾನ. ಅಂಥ ಮಾತುಗಳಿಗೆ ಅಷ್ಟು ಬೆಲೆ. ಭಂಗ ಅವುಗಳನ್ನು ನಾಶ ಮಾಡುವ ಸಾಮರ್ಥ್ಯ ಯಾರಿಗೂ ಇರೋದಿಲ್ಲ. ಕೆಡಿಸೋ ಸಾಮರ್ಥ್ಯ ಯಾರಿಗೂ ಇರೋದಿಲ್ಲ.
ಅಂಥ ಮಾತುಗಳು. ಆ ಮಾತುಗಳಲ್ಲಿ ಜೀವಂತಿಕೆ ಇರ್ತದೆ. ಅವು ವರುಷ ಅಲ್ಲ, ಶತಮಾನ ಬಾಳ್ತಾವ. ನಮ್ಮ ಮಾತು ಹೇಗಿರ್ತಾವಂದ್ರೆ ಆಡ್ದೇವಿ ಅಂದ್ರೆ ಹೋಗೇ ಬಿಡ್ತಾವ. ಅವ್ರ ಮಾತು ಹೇಗಿರ್ತಾವಂದ್ರೆ ಆಡಿದ್ರು ಅಂದ್ರೆ ನಿರಂತರವಾಗಿ ಹೋಗ್ತಾ ಇರ್ತಾವ. ಎಲ್ಲ ದೇಶಗಳಲ್ಲೂ ಎಲ್ಲ ಕಾಲಗಳಲ್ಲೂ ಎಲ್ಲರ ಹಿತವನ್ನು ಉಂಟು ಮಾಡುವಂಥ ಸುಂದರವಾದ ಮಾತುಗಳು. ಅಂಥ ಮಾತುಗಳನ್ನು ಮನುಷ್ಯ ಕೇಳಬೇಕು ಅಂತ. ಉಳಿದೆಲ್ಲ ಮಾತುಗಳನ್ನು ನಾವು ಕೇಳಿಯೇ ಕೇಳ್ತೇವೆ. ಎಲ್ಲ ಮಾತುಗಳು ಕೇಳಿ ಬರ್ತವೆ. ಆದರೆ ಯಾವ ಮಾತು ಕೇಳಿದರೆ ಹೃದಯದ ಕಾವು ಕಡಿಮೆ ಆಗ್ತದೆ, ಹೃದಯ ತಂಪಾಗ್ತದೆ, ಅಂಥ ಮಾತುಗಳು ಅವುಗಳನ್ನು ಕೇಳಬೇಕು. ಅವೇನು ಜಗತ್ತಿನಲ್ಲಿ ಕೊರತೆ ಅದಾವಂತಲ್ಲ. ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಅಂಥ ಮಾತುಗಳನ್ನು ನಾವು ಕಂಡೇ ಕಾಣ್ತೇವೆ, ಕೇಳೇ ಕೇಳ್ತೇವೆ. ಒಂದೆರಡಲ್ಲ, ಸಾವಿರ ಸುಂದರ ಮಾತುಗಳನ್ನು ಎಲ್ಲ ದೇಶದವರು ಆಡಿ ಹೋದರು. ಸಂತರಿಗೆ ದೇಶ ಇಲ್ಲ, ಶರಣರಿಗೆ ಕಾಲ ಇಲ್ಲ, ಮಹಾನುಭಾವರಿಗೆ ಮಿತಿ ಇಲ್ಲ. ಹೇಳಿ, ಜಾತಿ ಮತ ಪಂಥ ಅಂಥ ಇಂಥ ಮಿತಿಗಳು ಮಹಂತರಿಗಿರುವುದಿಲ್ಲ. ಈಗದಲ್ಲ, ಇಲ್ಲೊಂದು ಹೂವದ ಯಾವ ಜಾತಿ ನಿಮ್ಮ ತೋಟದಾಗ ಬೆಳೆದ್ರೆ ನೀವು ಹೇಳೋದು ನಿಮ್ಮ ಜಾತಿ, ಇನ್ನೊಬ್ಬರ ತೋಟದಾಗ ಬೆಳೆದ್ರೆ ಅವ್ರ ಜಾತಿ ಅಂತ ನಾವು ಅಂತೇವೆ. ಅದನ್ನು ಕೇಳಿದರೆ ಯಾವುದೇ ನಿಮ್ಮದು ಇಲ್ಲ, ಅವರದೂ ಇಲ್ಲ. ಹೌದಲ್ಲ ಹೇಳಿ. ಆದ್ದರಿಂದಲೇ ಇದು ದೇವನಿಗೆ ಅತ್ಯಂತ ಪ್ರಿಯ. ಇದರ ಅರ್ಥ ಏನು ಅಂದರೆ, ದೇವ ಪ್ರೀತಿಸುವುದು ಸುಂದರವಾದ ಹೃದಯವನ್ನು, ಶಾಂತಿ ಅವತರಿಸೋದು ಮಧುರವಾದ ಹೃದಯವನ್ನು. ಯಾವ ಮನಸ್ಸಿನೊಳಗೆ ಅಂತರಂಗದೊಳಗೆ ಶಾಂತಿ ಜಿನುಗ್ತದ ಅಂಥ ಅಂತರಂಗವೇ ದೇವನ ನಿಲಯ. ದೇವರು ಯಾವ ರೂಪದಲ್ಲಿರ್ತಾನೆ? ಬಹಳ ಸುಲಭ. ಕಣ್ಣಿಗೆ ಸೌಂದರ್ಯವಾಗಿ ಬರ್ತಾನೆ, ಕಿವಿಗೆ ಮಧುರತೆಯಾಗಿ ಇರ್ತಾನೆ. ಎಲ್ಲ ಸುತ್ತಮುತ್ತ ಸುಮ್ಮನೆ ನೋಡಿ, ಎಲ್ಲೆಲ್ಲಿ ನೋಡಿದರೆ ನಮ್ಮ ಮನಸ್ಸಿಗೆ ಸಂತೋಷ ಆಗ್ತದೆ. ಅದು ಎಲ್ಲವೂ ದೇವನ ಅಂಶ. ಯಾವ ನುಡಿಯನ್ನು ಅಥವಾ ಶಬ್ದವನ್ನು ಕೇಳಿದರೆ ಹೃದಯದ ಕಾವು ಕಡಿಮೆ ಆಗ್ತದೆ, ಸಂಸಾರದ ತಾಪ ಇಳಿತದೆ, ಅಂಥ ಮಾತು ಅದು ಅಮೃತ. ಅದು ಬಹಳ ಮಹತ್ವದ್ದು. ಅದಕ್ಕೆ ಯಾವುದು ಪರಿಮಿತಿ ಅಂತ ಇರುವುದಿಲ್ಲ. ಈಗದ ಅಲ್ಲ, ಒಂದು ಗೋಲ ಅಂತ ಇರ್ತದೆ, ಇದೊಂದು ಶಬ್ದ. ಯಾವ ದೇಶ, ಯಾವ ಕೋಶ ಅದಕ್ಕೆ? ಗೋಲ್. ವಿಶ್ವ ಯಾವ ದೇಶ, ಯಾವ ಕೋಶ?
ಹಾಗೆ ಯಾವ ಶಬ್ದವನ್ನು ಕೇಳಿದರೆ ಮನಸ್ಸಿನ ಕವಾಟಗಳು, ಮನಸ್ಸಿನ ಪರಿಮಿತಿಗಳು ಬಿದ್ದು ಹೋಗ್ತಾವ, ಸರಿದು ಹೋಗ್ತಾವ, ಅಂಥ ಮಾತುಗಳನ್ನು ನಾವು ಕೇಳ್ಕೋತಿರಬೇಕು. ಅಷ್ಟೇ ಅಲ್ಲ, ನಾವು ಆಡ್ಕೋತಿರಬೇಕು. ಯಾಕೆ? ಅದೇ ಜೀವನದ ಪರಮ ಉದ್ದೇಶ. ಅದೇ ಜೀವನದ ಪರಮ ಉದ್ದೇಶ. ಈಗ ಒಂದು ನಾಟಿಕೆ ಅದ, ಸಸ್ಯ ಅದ, ಅದು ಬೆಳ್ಕೋತದ. ಯಾಕೆ ಬೆಳಿತೀಯ ಅಂತ ಅದಕ್ಕೆ ತಾವು ಕೇಳಿ, ಅದು ಹೇಳ್ತದ, ನಾನು ಬೆಳೀತಾ ಇರೋದು ಮುಂದೆ ಒಂದು ಚಲೋ ಹೂ ಕೊಡಾಮದೀನಿ. ಹೌದಲ್ಲ? ಒಂದು ಒಳ್ಳೆಯ ಹಣ್ಣು ಕೊಡಾಮದೀನಿ. ಹಾಗ ನಾವು ಯಾಕೆ ಬೆಳೆಯೋದು ಅಂದರೆ, ಮುಂದೆ ಒಂದು ದಿವಸ ಭಾವ ಪುಷ್ಪವನ್ನು ಅರಳಿಸೋರದೇವಿ. ನಮ್ಮ ಹೃದಯದಿಂದ ಮಧುರತೆ, ನಮ್ಮ ಹೃದಯದಿಂದ ಸುವಾಸನೆ ಎಲ್ಲ ಕಡೆ ಹರಬೇಕಲ್ಲ, ಹಾಗೆ ಮಾಡೋರು ದೇವಿ. ಅದಕ್ಕಾಗಿ ನಮಗೆ 100 ವರ್ಷ ಅದಾವ. 100 ವರ್ಷ ನಾವು ಏನು ಮಾಡೋದು ಅಂದರೆ ಬದುಕೋದು. ಆದರೆ ಬದುಕನ್ನು ಮಧುರ ಮಧುರ ಮಾಡೋದು ಅಲ್ಲವೇನು? ಮತ್ತದು ಎಲ್ಲರಿಗೂ ಸಾಧ್ಯವೋ ಇಲ್ಲವೋ ಪ್ರಶ್ನೆ. ನಾವು ಸಾಮಾನ್ಯವಾಗಿ ಹೇಳ್ತೇವೆ, ಅದಕ್ಕೆ ಬಹಳ ಪುಣ್ಯ ಮಾಡಿ ಬರಬೇಕು, ಜನ್ಮ ಜನ್ಮಾಂತರದಲ್ಲಿ ದುಡಿಬೇಕು, ಅಷ್ಟು ಜನ್ಮ ನಾವು ತಿರುಗಿ ಬರಬೇಕು. ಈಗ ಇದನ್ನು ನೋಡೋಕೆ ಎಷ್ಟು ಜನ್ಮ ಬೇಕಾಗ್ತಾವ? ಕಣ್ಣು ತೆರೆದರೆ ಕಣ್ಣಾಗ ಸೌಂದರ್ಯ ಎಷ್ಟೊತ್ತಾಗುತ್ತೆ. ನೋಡಿರಬಹುದು ಕಣ್ಣ, ಕೆಟ್ಟದ್ದನ್ನು ಇಷ್ಟು ವರ್ಷ ನೋಡಿರಬಹುದು ಅಂತ ತಿಳಿದು ಕಣ್ಣು ಹೊಲಸಾಗ್ತದಂತಲ್ಲ, ಅದು ಹೇಳ್ತದೆ ಯಾವುದು ಎದುರಿಗೆ ಬರ್ತದೆ ನಾನು ನೋಡ್ತೇನೆ, ನೀವು ಇದನ್ನು ತಗೊಂಡು ಬರ್ರಿ, ಇದನ್ನು ನೋಡ್ತೇನೆ. ಇಲ್ಲವೇನು? ಹಾಗೆ ಅನುಭವಿಸೋದು ಇವಾಗ, ಇದೇ ಕ್ಷಣ, ನಾಳೆ ಅಲ್ಲ, ನಾಡದಲ್ಲ, ಏನನ್ನೋ ಮಾಡಿ ಅಲ್ಲ. ಎಲ್ಲಿ ಕೂತೇವಿ ಅಲ್ಲೇ ಕಣ್ಣು ಸ್ವಲ್ಪ ಮ್ಯಾಲ ಮಾಡಿದರೆ ಆಕಾಶ, ಕಣ್ಣು ಸ್ವಲ್ಪ ಸುತ್ತಮುತ್ತ ಹರಿಸಿದರೆ, ಇಲ್ಲ ದೃಷ್ಟಿಯ ಹರಿಸಿದರೆ ಬೆಳಕೇ ಬೆಳಕು. ಎಷ್ಟು ಸುಲಭದ. ಒಬ್ಬ ಸಂತನಾಗೋದು, ಸತ್ಯವಂತನಾಗೋದು, ಸತ್ಯದರ್ಶಿಯಾಗೋದಕ್ಕೆ ಏನೂ ಮಾಡಬೇಕಾಗಿಲ್ಲ. ಒಂದು ಕ್ಷಣ ನಿರ್ಣಯ ಮಾಡಬೇಕು. ನಾವು ಒಳ್ಳೆಯದನ್ನು ನೋಡೋದು, ನಾವು ಒಳ್ಳೆಯದನ್ನು ಕೇಳೋದು, ನಾವು ಒಳ್ಳೆಯದನ್ನು ಹೇಳೋದು, ಇಲ್ಲವೇನು? ಎಷ್ಟೊತ್ತಾಗ್ತದೆ? ಕತ್ತಲಿ 1000 ವರ್ಷದ್ದಿದ್ದರೂ ಸರಿ, ಕತ್ತಲಿ 1 ದಿವಸದ್ದಿದ್ದರೂ ಸರಿ, ಸುಮ್ಮನೆ ಒಂದು ಸಣ್ಣ ಹಣತೆ ಅದ ಹೇಳ್ತದ, ಮನುಷ್ಯನೇ ಬಹಳ ವಿಚಾರ ಮಾಡಬೇಡ, ಕತ್ತಲು ಎಷ್ಟದ ಅಂತ ವಿಚಾರ ಮಾಡಬೇಡ, ನನ್ನ ಕೈಯೊಳಗೆ ಹಿಡ್ಕೊಂಡು ಹೊಂಡು ಮುಗೀತು. ಎಲ್ಲೆಲ್ಲಿ ನನ್ನ ಕರ್ಕೊಂಡು ಹೋಗ್ತಿ ಅಲ್ಲೆಲ್ಲ ಬೆಳಕ. ಮತ್ತು ಎಷ್ಟದ ಹಣತೆ? ಒಂದು ಈಟು ಅದ. ಅದಕ್ಕೆ ನಾವು ಹಾಕೋದರೆ ಏನು? 2 ಚಮಚ ಎಣ್ಣೆ.
ಒಂದು ಸಣ್ಣ ಬತ್ತಿ, ಒಂದು ಇಟ ಪಣತಿ ಸುಮ್ಮನೆ ಹಚ್ಚಿದ್ರೆ ಸಾಕು, ಕತ್ತಲಿ ದೂರ ಸರಿತದ, ನಮ್ಮ ದಾರಿ ನಮಗೆ ಕಾಣಿಸ್ತದ. ಹಂಗ ವಚನ, ಆಗ ವಚನವು ದೀಪಗಳು. ದೀಪ ಹಚ್ಚಿ ಇಟ್ಟರು ಎಮ್ಮ ಶರಣರು. ಶರಣರು ಸಂತರು ಏನು ಮಾಡಿ ಹೋಗ್ಯಾರ? ಒಂದು ಸಣ್ಣ ಸಣ್ಣ ದೀಪ ಹಚ್ಚಿ ಹೋಗ್ಯಾರ. ಆ ದೀಪಗಳು ಯಾವುವು? ಅವರ ಮಾತುಗಳೇ ದೀಪಗಳು. ಸಣ್ಣ ಮಾತುಗಳೇ, ಅಂಥ ಮಾತುಗಳೇ ದೀಪಗಳು. ಅವೆಲ್ಲ ಹಚ್ಚಿ ಹೋಗ್ಯಾರ. ಮನುಷ್ಯನ ಏನೂ ಮಾಡಬೇಡ, ಸುಮ್ಮನೆ ಕೈಯಾಗ ಒಂದಿಷ್ಟು ಇಟ್ಕೋ, ಮನಸ್ಸಿನಾಗ ಒಂದಿಷ್ಟು ಇಟ್ಕೋ, ಹೋದಲ್ಲೆಲ್ಲ ಬೆಳಕ, ಹೋದಲ್ಲೆಲ್ಲ ಜ್ಞಾನ, ಹೋದಲ್ಲೆಲ್ಲ ಶಾಂತಿ ಸಮಾಧಾನ. ಇಲ್ಲವೇನು? ಎಷ್ಟು ಸುಲಭ ಸುಲಭ. ನಾವೇನು ವಿಚಾರ ಮಾಡ್ತೇವೆ? ನಮಗೇನಾಗ್ತದೆ? ನಾವು ಬಹಳ ಭಾರ ಹಾಕ್ಕೊಂಡವರು. ಪ್ರಪಂಚದ ತಾಪೆಲ್ಲ ಮನುಷ್ಯನಾಗ ತುಂಬೇ ಅದ. ಅದು ಮಾತು ಹೇಳ್ತದೆ, ತುಂಬೋಲ್ದು ಯಾಕೆ? ನನ್ನ ಒಳಗೆ ಹೊರಗೆ ಹೋಗ್ತದೆ. ಹೌದಲ್ಲ ಹೇಳಿ? ಈಗ ಇಲ್ಲಿ ತಾವು ಕೂತೀರಿ, ಎಲ್ಲರೂ ಒಂದೇ ಮಟ್ಟದ ಆರ್ಥಿಕ ಸ್ಥಿತಿ ಉಳ್ಳವರು ಅಲ್ಲ. ಒಬ್ಬರು ಕಡಿಮೆ ಅದ, ಒಬ್ಬರ ಹತ್ತರ ಹೆಚ್ಚದ, ಒಬ್ರದ್ದು ಗಳಿಸೋ ರೀತಿ ಬೇರೆ ಅದ, ಇನ್ನೊಬ್ರದ್ದು ಇನ್ನೊಂದು ರೀತಿ ಅದ. ಎಲ್ಲ ವಿಚಾರ ಮಾಡ್ಕೋತ ಇದ್ರೆ ಇದು ಸ್ವಲ್ಪ ಏರಿಳಿತ ಶುರುವಾಗ್ತದೆ. ಈಗ ಇಲ್ಲಿ ಕೂತೀರಿ ಎಲ್ಲ, ಯಾರು ಏನದಾರ ಮರ್ತದ, ತಲೆ ತಣ್ಣಗದ. ಇವಾಗ ಶ್ರೀಮಂತ ಇಲ್ಲ, ಬಡವ ಇಲ್ಲ, ಜಮಾನು ಇಲ್ಲ, ಖರ್ಚು ಇಲ್ಲ. ಹೌದಲ್ಲ ಹೇಳಿ? ಹಾನಿನೂ ಇಲ್ಲ, ಮತ್ತೆ ಲಾಭನೂ ಇಲ್ಲ. ಶಾಂತಿ ತಕ್ಕಡೆ ಸಮ ಆಗ್ಯದ. ಸತ್ಸಂಗದಲ್ಲಿ ಏನಾಗ್ತದಂದ್ರೆ ತಕ್ಕಡೆ ಸಮ ಆಗ್ತದೆ. ಆಗ ಶರಣರು, ಸಂತರು, ಜ್ಞಾನಿಗಳು, ಎಲ್ಲ ಜ್ಞಾನಿಗಳು, ವಿಜ್ಞಾನಿಗಳು ಸಹಿತ ಅವರ ಮನಸ್ಸಿನಲ್ಲಿ ಒಂದಿಷ್ಟು ಜ್ಞಾನದ ಬೆಳಕು, ಅವರ ಅಂತರಂಗದೊಳಗೆ ಶಾಂತಿಯ ಸೌರಭ. ಎಷ್ಟು ಚೆನ್ನಾಗದ! ಅದಕ್ಕಿದನ್ನು ಅವರ ಮಾತುಗಳನ್ನು ಸ್ವಲ್ಪ ಸ್ವಲ್ಪ ಮೆಲುಕು ಹಾಕೋತಿರು. ನಾವೇನು ಮಾಡಬೇಕಾಗಿಲ್ಲ, ಒಳ್ಳೆಯ ನುಡಿಯನ್ನು ಮೆಲುಕು ಹಾಕೋದು. ನಾವೇನು ಮಾಡೋರದೇವಿ? ಈಗ ಒಂದು ಬಳ್ಳಿ ಒಂದು ದ್ರಾಕ್ಷಿ ಕೊಡ್ತದೆ. ನಾವು ಕೇಳ್ತೇವೆ, ಇದನ್ನೇ ಹೆಂಗೆ ತಿನ್ನಬೇಕು? ಅದು ಹೇಳ್ತದೆ, ನೀ ಏನು ತಿನ್ನಬೇಡ, ನಿನ್ನ ಮುಖದಾಗ ಇಟ್ಕೋ, ಗೊತ್ತಾಗ್ತದೆ. ಇದರ ಸವಿಯನ್ನು ಅನುಭವಿಸೋದು ಹೇಗೆ ಅಂತ ಕೇಳಬೇಡ, ಕಣ್ಣು ಮುಚ್ಚಿ ಒಳಗಿಟ್ಕೋ, ಅದರ ಸವಿ ತತ್ಕ್ಷಣ ಗೊತ್ತಾಗ್ತದೆ. ಈ ದ್ರಾಕ್ಷಿ ಯಾರ ತೋಟದಾಗ ಬೆಳೆದ? ಯಾಕೆ ವಿಚಾರ ಮಾಡ್ತಾರೆ? ಯಾಕೆ ವಿಚಾರ ಮಾಡ್ತಾರೆ? ಯಾರು ಇದನ್ನು ಬೆಳೆಸ್ಯಾರ? ಯಾರೇ ಬೆಳೆಸಲಿ, ಯಾರದರೆ ತೋಟದಾಗರೆ ಬೆಳೀಲಿ,
ನಮಗೆ ಒಂದು ದ್ರಾಕ್ಷಿ ಸಿಕ್ಕದಲ್ಲ, ಅದು ದ್ರಾಕ್ಷಿ. ಅವ್ರ ಮನೆ ದ್ರಾಕ್ಷಿ ಏನು, ಇವ್ರ ತೋಟದ ದ್ರಾಕ್ಷಿ ಏನು, ಅದು ಅದೇ. ಹೌದಲ್ಲ? ಶ್ರೀಮಂತರ ತೋಟದ ದ್ರಾಕ್ಷಿ ಶ್ರೀಮಂತಿರುವುದಿಲ್ಲ, ಬಡವರ ತೋಟದ ದ್ರಾಕ್ಷಿ ಬಡವ ಇರೋದಿಲ್ಲ. ಇರ್ತದೇನು? ಅದಕ್ಕೆ ಹೋಗಿ ನೀವು ಕೇಳ್ರಿ, ನೀನು ಶ್ರೀಮಂತನೋ ಬಡವನೋ, ಹಂಗಂದ್ರೆ ಏನು ಅಂತದ? ಏನು ಹಂಗಂದ್ರೆ? ಮನುಷ್ಯನೇ ಅದನ್ನು ತಲೆಯಾಗ ಹಾಕ್ಕೊಂಡು, ಇಂಥ ವಿಚಾರ ತಲೆಯಾಗ ಹಾಕ್ಕೊಂಡೇ ನೀ ಹಿಂಗಾಗಿರೋದು. ನಾ ಹೆಂಗದೀನಿ ಸುಮ್ಮನೆ ನೋಡು, ನೀನು ನೋಡು ಒಂದಿಷ್ಟು. ಒಳ ರುಚಿ ಏನು ರುಚಿ, ಮೇಲೆ ಕವಚ ಏನೋ ಕವಚ, ಏನು ಸೌಂದರ್ಯ ಮನುಷ್ಯನೇ ಅನುಭವಿಸು. ಹಾಗ ಈ ಜಗತ್ತ ಇದ್ಯಾರ್ದು, ಅವ್ರ್ಯಾರು, ಇವ್ರ್ಯಾರು ಏನು ವಿಚಾರ ಮಾಡಬೇಡ. ಇದು ಅದ್ಭುತವಾದ ಜಗತ್ತ. ಅನುಭವಿಸೋದಕ್ಕೆ ನಾವು ಈ ಜಗತ್ತಿಗೆ ಬಂದವರು. ರವೀಂದ್ರನಾಥ್ ಟ್ಯಾಗೋರ್ ಅಂತೂ ಒಬ್ಬರಾಗಿ ಹೋದರು. ಕೇಳಿರೇನೂ ಇಲ್ಲ? ಬಹಳ ದೊಡ್ಡ ಹೆಸರು ಭಾರತ ದೇಶದಲ್ಲಿ. ಅವರು ಋಷಿ ಸದೃಶ ಜೀವನವನ್ನು ಸಾಗಿಸಿದ ಮಹಾನುಭಾವರು ಭಾರತದಲ್ಲಿ. ಹೆಂಗೆ ಅರವಿಂದ ಮಹರ್ಷಿಗಳು, ಹಾಗೆ ಅವರು ಸಾಹಿತಿಗಳೇ, ಇವರು ಸಾಹಿತಿಗಳೇ. ಆದರೆ ರವೀಂದ್ರನಾಥ್ ಟ್ಯಾಗೋರ್ ಟ್ಯಾಗೋರ್, ರವೀಂದ್ರ ರವೀಂದ್ರ. ಅವರು ಒಂದು ಮಾತು ಹೇಳ್ತಾರೆ. ನಮ್ಮ ಮಾತು ಹೆಂಗಿರಬೇಕು ಅಂದರೆ, ಹೇಗಿರಬೇಕು? ಗೀತಾಂಜಲಿ, ಅಂಜಲಿ ಆಗಬೇಕು. ಗೀತಗಳ ಅಂಜಲಿ. ಹೂಬುಟ್ಟಿ ಅದ ಮಾತಂದ್ರೆ, ಸುಂದರ ಹೂಗಳ ಬುಟ್ಟಿ ಇದ್ದಂಗೆ. ಹೂಬುಟ್ಟಿ ಗೀತಾಂಜಲಿ. ಅದರಾಗ ಒಂದು ಮಾತು ಹೇಳ್ತಾರೆ ಅವರು, ನಾನು ಈ ಜಗತ್ತಿಗೆ ಬಂದಿಲ್ಲ, ದೇವರು ನನಗೆ ಆಮಂತ್ರಣ ಕೊಟ್ಟ ಕರ್ಶಾನ. ಎಷ್ಟು ಮಜಾ ಅದ. ನಾವು ಹೆಂಗೆ ವಿಚಾರ ಮಾಡ್ತೇವಿ? ಪಾಪ ಮಾಡಿ ಬಂದೇವಿ, ಅದನ್ನು ಮಾಡಿ ಬಂದೇವಿ, ಇದನ್ನು ಮಾಡಿ ಬಂದೇವಿ. ಅವರಂತಾರೆ, ದೇವರೇ ನನಗೆ ಕಳಿಸ್ಯಾನ. ಏನಂತ? ಹಾಡ್ಕೋತಿರುವಂಥ ಕಳಿಸ್ಯಾನ. ಎಷ್ಟು ಚಲೋ ಇಲ್ಲ? ಇದು ಒಂದು ಮಾತು ಸಾಕು. ದೇವರು ನಮ್ಮನ್ನು ಕಳಿಸಿದ್ದು ಎದಕ್ಕೆ? ಏನರೇ ಮಾಡುವಂತಲ್ಲ. ನಾನು ಎಲ್ಲ ಮಾಡಿದ್ದೇನೆ, ಎಲ್ಲ ಭೂಮಿ ತಯಾರು ಮಾಡೇನಿ, ಸೂರ್ಯನ ತಯಾರು ಮಾಡೇನಿ, ಸಾಗರ ತಯಾರು ಮಾಡೇನಿ, ಮಳೆ ಪಳಿ ಬರಂಗ ಮಾಡೇನಿ, ಬಿತ್ತರೆ ನೆಲಕ್ಕೆ ಬೆಳೆ ಬರಂಗ ಮಾಡೇನಿ. ನಿನ್ನ ಕೆಲಸ ಎಷ್ಟು ಅಂದರೆ ಏನು ಮಾಡೋದು? ಈ ಜಗತ್ತಿಗೆ ಬರೋದು, ನನ್ನ ಜಗತ್ತಿನಾಗ ಆನಂದವಾಗಿ ಇರೋದು. ನಿನಗೇನರೇ ಮಾಡೋದು ಇತ್ತು ಅಂದರೆ, ಇನ್ನಷ್ಟು ನನ್ನ ಜಗತ್ತನ್ನು ಸುಂದರ ಮಾಡು, ಇನ್ನಷ್ಟು ನನ್ನ ಜಗತ್ತನ್ನು ಮಧುರ ಮಾಡು. ನಿನಗೆ ಸಾಧ್ಯ ಆದರೆ ಇನ್ನಷ್ಟು ಈ ಜಗತ್ತನ್ನು ಪ್ರಶಾಂತಗೊಳಿಸು. ಅದಕ್ಕೆ ನಿನ್ನ ಈ ಜಗತ್ತಿಗೆ ಆಮಂತ್ರಿಸಿದ್ದೇನೆ. ಅದಕ್ಕೆ ಅವರಂತಾರೆ, ನಾನೇನು ಎದಕ್ಕರೆ ಬಂದಿಲ್ಲ, ನಾನಾಗೆ ಬಂದಿಲ್ಲ. ದೇವ ಹೋಗಪ್ಪ, ನನ್ನ ಜಗತ್ತು ಬಹಳ ಅದ್ಭುತವಾದ ಜಗತ್ತ, ಅಲ್ಲಿ ನಂದೊಂದು ಜಾತ್ರೆ ನಡೆದದ. ಅದರಾಗ ನೀನು ಅತಿಥಿಯಾಗಿ ಹೋಗು.
ಅಂತ ನನ್ನ ಭೂಮಂಡಲಕ್ಕೆ ಕಳಿಸ್ಯಾನ. ಬರಾಗ ನಾ ಕೇಳಿದೆ ನನ್ನ ಕೆಲಸ ಏನು ಅಂತ. ನಿನ್ನ ಕೆಲಸ ಹಾಡೋದು. ಚಲೋ ಇಲ್ಲ? ನೋಡಿ ಆನಂದ ಪಡೋದು. ಆನಂದ ಪಡೋದು ಹಾಡೋದು. ಅದಕ್ಕೆ ರವೀಂದ್ರನಾಥ ಟ್ಯಾಗೋರ್ ಅಂತಾರ, ಅದಕ್ಕೆ ನಾನು ಹಾಡಕ್ಕೆ ಬಂದೇನೆ, ಹಾಡ್ಕೋತದೇನೆ. ಎಷ್ಟು ಚಲೋ ಇಲ್ಲ? ನಮ್ಮದು ಹೆಂಗಾಗ್ಯದ? ಎದಕ್ಕೆ ಬಂದೇವಿ? ಜಗಳ ಮಾಡಾಕ ಬಂದೇವಿ. ಕೋರ್ಟ ಕಟ್ಲೆ ಅವು ಇವು. ಒಂದರೆ ಪ್ರಾಣಿ ಕೋರ್ಟ ಕಟ್ಟಿಕೊಂಡದೆ. ಕೋಟಿ ಕೋಟಿ ಪ್ರಾಣಿಗಳದಾವ, ಅಲ್ಲಿ ಕೋರ್ಟ್ ಇಲ್ಲ, ಕಚೇರಿ ಇಲ್ಲ, ಅದ್ರ ಬದುಕ್ಯಾವ, ತಣ್ಣಗೆ ಬದುಕ್ಯಾವ. ಆದರೆ ಮನುಷ್ಯ ಏನು ಮನೆ ಮನೆ ಬಂದಾನ. ಮತ್ತೆ ನಿಮಗೆ ಗೊತ್ತಿರಲಿಕ್ಕಿಲ್ಲ, ಮನುಷ್ಯ ಬಂದಿದ್ದು ಮೊನ್ನೆ ಒಂದು 20 ಲಕ್ಷ ವರ್ಷದ ಹಿಂದೆ. ನೀವು ಭಾಳ ಅಂತ ತಿಳ್ಕೊಂಡಿರಿ. ಮತ್ತು 20 ಲಕ್ಷ. ಈ ಗಿಡ ಬಂದಿದ್ದು 3 ಕೋಟಿ. ಅಂದ್ರೆ ನಿಮಗೆ ಅವರಿಗೆ ಎಷ್ಟು ವ್ಯತ್ಯಾಸ ಅದ? ಅವರು ತಣ್ಣಗದಾರ, ನಾವು ಮನೆ ಮನೆ ಬಂದು ತಾಪ್ ಮಾಡಕತ್ತೀವಿ. ಅವರು ಭೂಮಿ ಕೆಡಿಸಿರಲಿಲ್ಲ, ನೀರು ಕೆಡಿಸಿರಲಿಲ್ಲ, ವಾತಾವರಣ ಕೆಡಿಸಿರಲಿಲ್ಲ. ಈ ಮನುಷ್ಯ ಬಂದು ಮಜಾ ಇಲ್ಲ ಹೇಳಿ. ಅದಕ್ಕೆ ಅವರಂತಾರ, ರವೀಂದ್ರನಾಥ ಟ್ಯಾಗೋರ್, ಮನುಷ್ಯನೇ ಯಾವ ಉದ್ದೇಶಕ್ಕಾಗಿ ದೇವರು ನಿನ್ನ ಈ ಭೂಮಂಡಲಕ್ಕೆ ಕರೆದಾನ, ನೀನು ಅತಿಥಿ. I have had an invitation. ನನಗೆ ಆಮಂತ್ರಣದ. ಎದಕ್ಕೆ? ನೋಡೋದಕ್ಕೆ, ಕೇಳೋದಕ್ಕೆ, ಬದುಕೋದಕ್ಕೆ, ಹಾಡೋದಕ್ಕೆ. ಚಲೋ ಇಲ್ಲ ಇದು? ಎಂಥ ಸುಂದರ ಮಾತುಗಳನ್ನು. ನಾವೇನು ತಿಳ್ಕೊಂಡೇವಿ? ನಾವು ಬಂದಿದ್ದೇ ಕೆಟ್ಟ ಪಾಪ ಮಾಡಿ ಅಥವಾ ಭಾರೀ ಪುಣ್ಯ ಮಾಡಿ. ನಾವಿಲ್ಲಿರೋದು ಎದಕ್ಕೆ ಅಂದರೆ ಕೂಡ್ಸಾಕ. ಏನು ಸಿಕ್ತೋ ಎಲ್ಲ ಕೂಡ್ಸಾಕ. ಕೂಡಿಸಿ ದೊಡ್ಡದೊಂದು ಇದು ಆತು, ಸಂಗ್ರಹ ರಾಶಿ. ಎಲ್ಲ ಕೂಡಿಸ್ತಾ ಅದರ ಮ್ಯಾಲೆ ಹೋಗಿ ಕುಂತ ಪ್ರಾಣ ಹೋಯಿತು. ನಿಜ ಇಲ್ಲ? ಅದು ರಾಶಿ ಉಳಿತು, ರಾಶಿ ಮಾಡ್ದವ. ನಮ್ಮದು ಪರಿಸ್ಥಿತಿ ಹಂಗೆ ಆಗ್ಯದ. ನಮ್ಮೆಲ್ಲರ ಪರಿಸ್ಥಿತಿ ಅಂದರೆ ಕೂಡಿಸೋದು. ನೀವು ಬೇಕಾದವ್ರಿಗೆ ಕೇಳ್ರಿ, ಏನು ಮಾಡಕತ್ತೀಯ? ಈಗ ಸ್ವಲ್ಪ ಶುರುವಾಗ್ಯದ. ಎದಕ್ಕೆ? ಈಗ ಎಷ್ಟಾಗ್ಯದ? ಒಂದು 10-20 ವರ್ಷದ ನಂತರ ಕೇಳಿ ಆಗ್ಯದ. ಈಗ ಸ್ವಲ್ಪ ಚಲೋನೂ ಆಗ್ಯದ, ಚೆನ್ನಾಗಿ ಆಗ್ಯದ. ಈಗ ಮೊದಲ ಲಕ್ಷ ಇತ್ತು, ಈಗ ಕೋಟಿ ಆಗ್ಯದ. ಆವಾಗ ನಿಸರ್ಗ ಹೇಳ್ತದ, ಮತ್ತಿನ್ನ ಅಬ್ಜು ಒಂದು ಅದಲ್ಲ, ಏನು ಮಾಡವ? ಇನ್ನೊಬ್ಬ ಅಬ್ಜಾಧೀಶ ಇರ್ತಾನೆ. ಅವ ಅಂತ ನಾನು ಅಬ್ಜಾಧೀಶ ಆಗಿದ್ದೇನೆ. ಅದು ಅಂಥದ ನಿಸರ್ಗ. ಮತ್ತು ಅಬ್ಜಾಧೀಶ ಆದಿ ಇನ್ನು ಟ್ರಿಲಿಯನ್ ಇಯರ್ ಅಂತ ಒಬ್ಬಿರ್ತಾನೆಲ್ಲ. ಅಬ್ಜಕ್ಕಿಂತ 1000 ಪಾಲು ದೊಡ್ಡದು. ಟ್ರಿಲಿಯನ್ ಅಂದ್ರೆ 1,00,000 ಕೋಟಿ. ಲಕ್ಷ ಕೋಟಿ. ಅಬ್ಜ ಅಂದ್ರೆ 100 ಕೋಟಿ.
ಟ್ರಿಲಿಯನ್ ಅಂದರೆ 1000 ಅಲ್ಲ, ಲಕ್ಷ ಕೋಟಿ. ಮತ್ತು ಅವ ಬಿರ್ತಾನಲ್ಲ, ಇದು ಹಿಂಗೆ ಹೋಗೋದು. ಅದನ್ನೆಲ್ಲ ಮಾಡಿದ ಬಳಿಕ ತನ್ನ ಹೆಸರಲ್ಲೇ 1,00,000 ಕೋಟಿ ಆಯಿತು. ಇಟ್ಟಾನ, ಸುಮ್ಮನೆ ಇಟ್ಟಾನ. ಅವನಿಗೆ ಕೇಳಿ ಮತ್ತೀಗೆಲ್ಲ ವಯಸ್ಸಾಗಿ ಹೋಯ್ತು, ಇನ್ನೇನು ಮಾಡ್ತೀವಿ? ಇನ್ನೇನು ಮಾಡೋದು? ಅವ್ರಿಗಿಟ್ಟು ಕೊಡೋದು, ಇವ್ರಿಗಿಟ್ಟು ಕೊಡೋದು. ಕೊಡದೇ ಇದ್ರೆ ಅವರೇ ತಗೊಳ್ತಾರೆ. ಏನು ಮಾಡೋದು? ಇದು ಮೊದಲೇ ಗೊತ್ತಿದ್ರೆ ನಾ ಎಲ್ಲಿ ಮಾಡ್ತಿದ್ದೆ ಹೇಳಿ? ಮೊದಲು ಗೊತ್ತಾಗಲಿಲ್ಲ ಇದು. ಎಲ್ಲ ಸರ್ಕಾರದವ್ರು ಒಂದಿಟ್ಟು ಕಸ್ಕೊಂಡ್ರು, ಅವರು 1/3 ಅವರು ಕಸ್ಕೊಂಡ್ರು. ಸುತ್ತಮುತ್ತ ಸಮಾಜ ಅವರು ಬಂದು ಅದನ್ನು ನಮಗೆ ಕೊಡು, ಇದಕ್ಕೆ ಕೊಡು, ಅದಕ್ಕೆ ಕೊಡು ಅಂತ ಅವರಿಟ್ಟು ತಗೊಂಡ್ರು. ಈ ಬಂಧು ಬಾಂಧವರಂತೂ ಮುಗಿಸೇ ಬಿಟ್ಟರು. ನಾ ಮೊದಲು ಹ್ಯಾಂಗೆ ಈ ಜಗತ್ತಿನಾಗ ಬಂದಿದ್ದೆ, ಮಜಾ ಇಲ್ಲ ಜೀವನ, ಮಜಾ ಇಲ್ಲ. ಸುಮ್ಮನೆ ಯೋಚನೆ ಮಾಡೋದು. ಸತ್ಸಂಗ ಅಂದ್ರೇನು? ಭಾರಿ ಭಾರಿ ಪುಸ್ತಕಗಳನ್ನು ಹೇಳೋದು ಕೇಳೋದು ಅಲ್ಲ, ಜೀವನವನ್ನು ತಿಳ್ಕೊಳ್ಳೋ. ಅವ್ರು ಹೆಂಗೆ ಬದುಕಿದ್ರು, ನಾವು ಹೆಂಗೆ ಬದುಕೇವಿ, ಅವ್ರ ಬದುಕಿನಲ್ಲಿ ಅವರು ಏನನ್ನ ಅನುಭವಿಸಿದರು, ನಮ್ಮ ಬದುಕಿನಲ್ಲಿ ನಾವು ಏನನ್ನು ಅನುಭವಿಸ್ತಾ ಇದ್ದೇವೆ. ಹೌದಲ್ಲ ಹೇಳಿ? ಎದ್ರೂ ನಮ್ಮ ತಲೆಯಾಗ, ಮಲಗಿದ್ರೂ ನಮ್ಮ ತಲೆಯಾಗ ಸಂಸಾರ ಅಷ್ಟುದ್ದವೆ, ಇಷ್ಟುದ್ದವೆ, ಇಷ್ಟುದ್ದವೆ, ತಲೆ ಮ್ಯಾಲಾಡ್ತದ. ಹೇಳಿಲ್ಲ? ಸಂಸಾರ ಇಷ್ಟುದ್ದವೆ, ಅಷ್ಟುದ್ದವೆ, ಇಷ್ಟುದ್ದವೆ. ಹಂಗೆ ನಾವು ತೇಲಾಕ ಬಂದವರು ಮುಳುಗೇ ಬಿಟ್ಟೆ. ಅದನ್ನು ನೆನಪಿಟ್ಟುಕೊಂಡವರು ತೇಲ್ತಾರೆ. ಇದು ಜೀವನ. ಅದಕ್ಕೆ ಸಂತರು ಶರಣರು ಅಷ್ಟು ಸುಂದರ ಸುಂದರ ಮಾತುಗಳನ್ನು ಆಡಿ ಆನಂದವಾಗಿ ಹೋದರು. ಅವರ ಜೀವನ ಒಂದು ಹಬ್ಬ. ಅವ್ರ ಜೀವನವೇ ಒಂದು ಸುಂದರವಾದ ಹಬ್ಬ. ನಮ್ಮ ಹಬ್ಬಗಳು ವರ್ಷಕ್ಕೆ 1, 2, 3, 4, 10, 12 ಬರ್ತಾವೆ. ಅವರ ಹಬ್ಬ ದಿನ ಒಂದು, ದಿನವೂ ಒಂದು. ಯಾಕೆ? ಆನಂದವಾಗಿ ಎದ್ರು ಅಂದರೆ ಅದೇ ಹಬ್ಬ. ಆನಂದವಾಗಿ ಮಲಗಿದರು ಅಂದರೆ ಅದೇ ಹಬ್ಬ. ಎಷ್ಟು ಚಲೋ ಅದ ಅವರ ಬದುಕ. ನಮ್ಮ ಬದುಕಿನಲ್ಲಿ ಸ್ವಲ್ಪ ವ್ಯತ್ಯಾಸದ. ಅವರು ಮಸ್ತಾಗಿ ಬದುಕ್ತಾರೆ, ನಾವು ಶಿಸ್ತಾಗಿ ಬದುಕಬೇಕಂತ ಹೋಗಿ ಅಶಿಸ್ತಾಗ್ಯದ ಅಷ್ಟೆ. ಭಾಳ ಬೇಕು, ಯಾವುದಕ್ಕೂ ಬಹಳ ಮಹತ್ವ ಕೊಡಬಾರದು. ಸೂರ್ಯನ ಬಿಸಿಲಿಗೆ ಮಹತ್ವ ಕೊಡಬೇಕು, ಇಲ್ಲಾದರೆ ಏನು ಮಾಡೋರು? ಕುಡಿಯುವ ನೀರಿಗೆ ಮಹತ್ವ ಕೊಡಬೇಕು, ಬೀಸುವ ಗಾಳಿಗೆ ಮಹತ್ವ ಕೊಡಬೇಕು, ನಗುವಂಥ ಜನರ ಸಂಪರ್ಕಕ್ಕೆ ಮಹತ್ವ ಕೊಡಬೇಕು. ಇದಲ್ಲ ಸತ್ಸಂಗದಲ್ಲ. ಸತ್ಸಂಗ ಅಂದರೆ ಏನಲ್ಲ, ಒಂದು ಕಡೆ ಕೂಡೋದು ಮಾಡೋದೇ ಅಂತಲ್ಲ. ಸತ್ಸಂಗ ಒಳಗೆ ಒಳ್ಳೆಯದನ್ನು ತುಂಬಿಕೊಳ್ಳೋದದ ಅಲ್ಲ, ಅದಕ್ಕೆ ಸತ್ಸಂಗ. ಮುಂಜಾನೆ ಅಷ್ಟು ತುಂಬೋದು, ಮತ್ತು ಆ ಬಳಿಕ ಹೋಗೋದು ಹಿಂಗಲ್ಲ. ಪ್ರತಿ ಕ್ಷಣ ಕ್ಷಣ ಮಲಗದಾಗ, ಎದ್ದಾಗ, ಕೂತಾಗ, ನಿಂತಾಗ ಸತ್ ಅಂದರೆ ದೇವರು, ಸಂಘ ಇರಬೇಕು ನೆನಪ. ಅದಕ್ಕೆ ಸತ್ಸಂಗ ಅಂತ ಕರೆದ್ರು. ಅದನ್ನು ನಾವು ಮಾಡೋ. ಎಷ್ಟು ಚಲೋ ಚಲೋ ಮಾತು ಹೇಳಿಲ್ಲ.
ಅದಕ್ಕೆ ಆ ಮಾತುಗಳನ್ನು ನಾವು ನೆನಪು ಮಾಡ್ಕೋತಿರೋದು. ಗೀತಾಂಜಲಿ ಮಾತುನೇ ಚಲೋ ಇಲ್ಲದ. ದೇವರು ಏನು ಮಾಡ್ದ ಅಂದರೆ ಚಲೋ ಜಗತ್ತು ತಯಾರು ಮಾಡಿ ಆ ಬಳಿಕ ನಮಗೆ ಹೇಳ್ದ, ಹೋಗಪ್ಪ ಭೂಮಂಡಲಕ್ಕೆ ಹೋಗು, ಇಲ್ಲಿ ಕೂತೇನು ಮಾಡ್ತೀವಿ? ಅಲ್ಲೊಂದು ಅದ್ಭುತವಾದ ಜಾತ್ರೆ ನಡೆದದ, ಉತ್ಸವ ನಡೆದದ. ನಾನು ದೀಪ ಹಚ್ಚೇನಿ, ಅದು ಆರುವುದೇ ಇಲ್ಲ. ಯಾರು ಹೇಳ್ತಾರೆ? ದೇವರು ಇವಾಗ ಹೇಳಕತ್ಯಾರ. ಯಾರಿಗೆ? ರವೀಂದ್ರನಾಥ ಟ್ಯಾಗೋರ್ರಿಗೆ. ಹೋಗು, ನಾನು ದೀಪ ಹಚ್ಚೇನಿ, ಆರುವುದಿಲ್ಲ. ನಾನು ಪಂಖ ಹಚ್ಚೇನಿ, ಅದು ನಿರಂತರವಾಗಿ ಬೀಸ್ತದೆ, ಕಾಣೋದೇ ಇಲ್ಲ. ನಾನು ನೀರ ತುಂಬೇನಿ, ಹೆಂಗಂತ ಕೇಳಬೇಡ. ಆ ಭಾಂಡೆ ಈ ಭಾಂಡೆ ನೀರಲ್ಲ, ಇಡೀ ಭೂಮಂಡಲವನ್ನು ನೀರಿನಿಂದ ಮುಚ್ಚಿಬಿಟ್ಟೇನೆ. ಎಲ್ಲ ಕಡೆ ಹಸಿರ ಹಸಿರ ತೋರಣ ಕಟ್ಟೇನಿ. ನಮ್ಮ ತೋರಣ ಇವ ಎಲೆ ತಗೊಂಡು ಬಂದು ಮುಂದೊಂದಿಟ್ಟು ಹಾಕಿ ಏನು ಉಂಟು? ದೇವರು ಇವೆಲ್ಲ ತೋರಣ ಕಟ್ಟ್ಯಾನ. ಹೌದೆಲ್ಲ ಹೇಳಿ. ನಮ್ಮದೊಂದು ಹಂದ್ರ ಹಾಕಬೇಕಾದ್ರೆ ಎಷ್ಟು ತಾಪ. ಆ ಕಟ್ಟಿಗೆ ತರಬೇಕು, ನಿಲ್ಲಿಸಬೇಕು, ಇವೆಲ್ಲ ಹರ್ಕೊಂಬರಬೇಕು. ಗಿಡ ಏರಿ ಹರಿಯುವಾಗ ಬಿದ್ದರೆ ದವಾಖಾನೆಗೆ ಹೋಗಬೇಕು. ಇವೆಲ್ಲ ತಂದು ಜೋಡಿಸಿ ಮಾಡುವುದರಾಗ ಕಿಸೆ ಖಾಲಿ ಆಗಬೇಕು. ಇಲ್ಲೇನಿಲ್ಲ, ಎಲ್ಲ ಕಡೆ ಹಂದ್ರ ಹಂದ್ರ ಹಂದ್ರ, ಹತ್ಸ ಹಸಿರ ಜೀವಂತ ಹಂದಿರ ಹಂದರ. ಪ್ರತಿ ಕ್ಷಣ 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 ಹೊಸ ಹೊಸ. ಎಂಥ ಸುಂದರವಾದ ದೇವ ಮಂಟಪ ಇದು ಜಗತ್ತು. ಮನುಷ್ಯನೇ ಒಂದಿಷ್ಟು ನಕ್ಕೋತು ಬದುಕು. ಯಾಕೆ ಅಳುತ್ತೀಯ? ಯಾಕೆ ಅಳುತ್ತೀಯ? ಒಂದರೆ ಗಿಡ ಅಳುತ್ತದ, ಯಾವುದರೇ ಶಬ್ದ ಕೇಳಿದೇನು? ನನಗೆ ಎಷ್ಟು ತಾಪ ಆಗ್ಯದ. ನನ್ನೆಲ್ಲರೂ ಏರ್ತಾರೆ, ಹರಿತಾರೆ, ಮಾಡ್ತಾರೆ, ಒಂದಿಟ್ಟು ಹನಿ ನೀರು ಕೊಡಿದ್ರು. ಹಿಂಗೆ ಯಾವುದರೇ ತಕರಾರದ ಪತ್ರ ಯಾವುದೂ ಇಲ್ಲ. ನಮ್ಮ ಪತ್ರ ಹಾಗಲ್ಲ. ಆಗಿಂದಾಗ ಪಂಚಾಯತಿಗೆ ಹೋಗ್ತಾವ, ತಾಲೂಕಕ್ಕೆ ಹೋಗ್ತಾವ, ಜಿಲ್ಲಾಕ್ಕೆ ಹೋಗ್ತಾವ, ಬೆಂಗಳೂರಿಗೆ ಹೋಗ್ತಾವ, ಮ್ಯಾಲೆ ಹೋಗ್ತಾವ, ದಿಲ್ಲಿಗೆ. ಅದು ಆಯಿತು ಅಂದರೆ ಮುಂದೆ ಹೋಗೇ ಬಿಡ್ತಾವ. ನಮ್ಮ ಜೀವನ ಭಾಳ ಬೇರೆ. ನಾವು ಬೇಡವರಾಗಿ ಬಂದೇವಿ, ಅವರು ಆನಂದ ಪಡೋರಾಗಿ ಬಂದಾರೆ. ಇಷ್ಟ ವ್ಯತ್ಯಾಸ. ನಾವಿಂದ ಬೇಡೋದನ್ನು ನಿಲ್ಲಿಸಿ ಆನಂದ ಪಡೋರು ಅಂತ ಅಂದ್ರೆ ಇಂದ ಸಿರಿವಂತರು. ಇಂದ ಸಿರಿವಂತರು. ಎಷ್ಟು ಚಲೋ ಅದ ಹೇಳಿ. ಜೀವನ ಎಷ್ಟು ಮಸ್ತ್ ಅದ. ಸುತ್ತ ನಿಸರ್ಗವನ್ನು ನೋಡಿ ನೋಡಿ ನಾವು ಬಾಳಬೇಕು. ಅದಕ್ಕೆ ಅಧ್ಯಾತ್ಮ ಅನ್ನೋದೊಂದು ಬಹಳ ಮಹತ್ವದ ಇದು ಸಾಧನ. ಅಧ್ಯಾತ್ಮ ಅಂದರೆ ಏನಲ್ಲ, ಯಾವ ಪುಸ್ತಕ ಅಲ್ಲ, ಏನಲ್ಲ. ಅಧ್ಯಾತ್ಮ ಅಂದರೆ ಮಾತು ಚಲೋ 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 ಸಂತರ, ಶರಣರ, ಮಹಂತರ, ಮಹಾನುಭಾವರ, ಅರಿತ ವಿಜ್ಞಾನಿಗಳ, ಅನುಭಾವಿಗಳ ಮಾತುಗಳು. ಮಾತುಗಳು ಮಾಸದಂಥ ಮಾತುಗಳು. ಯಾವ ಮಾತು ಕೇಳಿದರೆ ಮನಸ್ಸಿನಲ್ಲಿ ತಾಪ ಆಗುವುದಿಲ್ಲ ಅಂಥ ಮಾತು. ಅದಕ್ಕೆ ಅವರು ಅಂದರು, ಅಂಥವರ ಮಾತುಗಳನ್ನು ಕೇಳ್ಕೋತಿರಬೇಕು ಮನುಷ್ಯನೇ.
ಅಂಥ ಮಾತನ್ನು ಬಹಳ ತಾಪ ಮಾಡಿಕೊಂಡು ಕಲಿಯೋದಲ್ಲ, ಸಣ್ಣ ಸಣ್ಣ ಸುಂದರ ಮಾತುಗಳೇ ಮನಸ್ಸಿನಲ್ಲಿ ಹಾಕ್ಕೊಳ್ಳು. ಸರಳ ಮಾತುಗಳನ್ನು ಹಾಕ್ಕೊಳ್ಳು. ಅದಕ್ಕಾಗಿ ಒಂದಿಷ್ಟು ಸಮಯ ಮನುಷ್ಯನೇ ಮೀಸಲಾಗಿಡೋದು. ಉಳಿದೆಲ್ಲ ಮಾಡೋದಕ್ಕೆ ಹೆಂಗೆ ಸಮಯ ನಾವು ಸಂಪೂರ್ಣ ಕೊಡ್ತೇವೆ, ಇದಕ್ಕೆ ಅಷ್ಟಲ್ಲ, ಸುಮ್ಮನೆ ಒಂದು ಮಾತು. ಅಂಥ ಮಾತುಗಳನ್ನು ಕೇಳೋದಕ್ಕೆ ಸ್ವಲ್ಪ ಸ್ವಚ್ಛ ಮನಸ್ಸ. ಅಂಥ ಮಾತುಗಳನ್ನು ಕೇಳೋದಕ್ಕೆ ಒಂದಿಷ್ಟು ತೆರೆದ ಮನಸ್ಸು. ತೆರೆದ ಮನಸ್ಸು. ಅಂಥ ಮಾತುಗಳಿಗೆ ನಾವೇನು ಕರಿತೇವೆ? ಮಂತ್ರಗಳು, ಅಭಂಗಗಳು, ವಚನಗಳು, ಹಾಗೆ ಹೀಗೆ ಏನೋ ಕರಿತೇವೆ. ಅವುಗಳನ್ನು ನಾವು ಕೇಳ್ಕೋತಿರಬೇಕು. ಹೇಗೆ ಉಳಿದೆಲ್ಲ ಮಾಡ್ಕೋತಿರ್ತೇವೆ, ಇದನ್ನು ಒಂದಿಷ್ಟು ಕೇಳ್ಕೋತ ಮನ್ಯಾಗರೆ ಇರ್ರಿ, ಹೊರಗರೆ ಇರ್ರಿ. ಉದ್ಯೋಗ ಯಾವುದು ಮಾಡಿದ್ರು ಅಷ್ಟೇ. ಆದರೆ ಆ ಉದ್ಯೋಗ ಹೇಗಿರಬೇಕು ಅಂದರೆ ನಮ್ಮ ಜೀವನವನ್ನು ಕೆಡಿಸಂಗಿರಬಾರ್ದು ಅಷ್ಟೆ. ಜೀವನದ ವೈಭವವನ್ನು ಮತ್ತು ಆಂತರಿಕ ಶಾಂತಿ ಸಮಾಧಾನಗಳನ್ನು ಕೆಡಿಸಂಗಿರಬಾರ್ದು. ಇಲ್ಲ, ಇದು ಸರಳ. ಹಾಗೆ ನಾವೆಲ್ಲ ಈಗದಾವಲ್ಲ ಹಕ್ಕಿಗಳು ಮಾತಾಡ್ತಾ ಇರ್ತಾವೆ. ಯಾರಿಗರೇ ತಾಪ ಆಗ್ತದೆ. ನನಗೆ ಕೋಗಿಲ ಹಾಡೋದು ಒಟ್ಟ ಹಿಡಿಸೋದಿಲ್ಲ. ಹಿಂಗೆ ಯಾರಾದರೂ ಈ ಜಗತ್ತಿನಾಗ ಅಂದಾರೇನು? ಆದರೆ ಮನುಷ್ಯ ಹಾಡಿದರೆ ಅವ್ರ ಹಾಡು ನಮ್ಗೆ ಹಿಡಿಸೋದಿಲ್ಲಪ್ಪ ಅಂದಾರ. ನೀವು ಹೋಗ್ರಿ, ಉತ್ತರದವ್ರ ಹಾಡು ದಕ್ಷಿಣ ಕೆಡಿಸೋದಿಲ್ಲ, ದಕ್ಷಿಣದವ್ರ ಹಾಡು ಉತ್ತರ ಕೆಡೋದು. ಹೌದಲ್ಲ ಹೇಳಿ? ಭಾಳ ವಿಚಿತ್ರದ ದಕ್ಷಿಣಾದಿ ಅವ್ರದ್ದು, ಉತ್ತರಾದಿ ಇವರು. ಅವರು ಪರದೇಶದವ್ರದ್ದು, ಅವ್ರದ್ದು ಹೊರದೇಶದವರು, ಅವ್ರದ್ದೊಂಥರ. ಎಷ್ಟದ ಇವು ಬೇರೆ ಬೇರೆ ಹಿಂಗದ ಏನು? ಇವಕ್ಕೆ ಹಕ್ಕಿ ಪಕ್ಕಿಗಳ ಹಾಡ ಅಷ್ಟು ಚಲೋ, ಅಷ್ಟು ಚೆನ್ನಾಗಿ ಅಂತ ತಿಳಿದು ಮತ್ತು ಅವತರನ ಹಾಡು ಹಕ್ಕಿ ತಂದ ಮನ್ಯಾಗ ದೊಡ್ಡ ಒಂದು ಪಂಜರ ಏನು ಅಂತೀರಲ್ಲ ಅದ್ರಾಗ ಇಟ್ರೆ ಅವು ಹಾಡು ಬಂದ್ ಮಾಡಿಬಿಡ್ತಾವೆ. ಗೊತ್ತದ? ಓದ ನೀವು ಬೇಕಾದ್ರೆ ಒಂದು ಕೋಗಿಲ್ ತಂದು ಒಳಗೆ ಇಟ್ಕೋರಿ, ಒಂದು ಹಾಡ ಹಾಡುವರು. ನಾ ಎಲ್ಲ ಕೊಡ್ತೀನಿ, ನಿನಗೆ ಬೇಕಾದ ಕೊಡ್ತೀನಿ ಹಾಡು ಅಂದ್ರೆ ಹಂಗೆ ಹಾಡು ಬರುವುದಿಲ್ಲ. ಅದು ಕಲಿತ ಹಾಡಲ್ಲ. ಅದು ಬರಬೇಕಾದ್ರೆ ನೀನು ಇದೇನು ಪಿಂಜರದಲ್ಲ, ಬಾಗ್ಲ ತೆಗಿ. ನೀನೇನು ಒಳಗೆ ಅವು ಇವು ಇಟ್ಟಿದ್ದೆಲ್ಲ ತಿನ್ನಾಕ ಅವು ನೀನೇ ತಿನ್ನು. ನನ್ನ ಮೊದಲ ಹೊರಗೆ ಬಿಡು. ಹಿಂಗೆ ಬಿಡು, ನಿಂದೇನು ಬೇಡ, ನನ್ನ ಕಡೆ ನೋಡೋದು ಬೇಡ. ನಾನು ಹೋಗಿ ಒಂದು ಗಿಡದಾಗ ಕೂತೆ ಅಂದರೆ ಹಾಡು ಸುರುವೆ ಎಷ್ಟು ಚಲೋ ಹಾಡೋದಿಲ್ಲ. ಈಗದ ಅಲ್ಲ, ಇದೊಂದು ಪರಿಸರ ಅದ, ಎಷ್ಟು ಚಲೋ ಅದ, ಹಾಡ್ತಾವಂತ ಚಲೋ ಅದ. ಇದೆಲ್ಲ ಹಾಡ್ತಾವಂತ ಚಲೋ ಅದ. ಬರೀ ಮೋಟ್ರ್ ಓಡ್ತಾವ, ಅದು ಓಡ್ತಾವ, ಇದು ಓಡ್ತಾವ. ಮುಂಬೈ ಅದ ಅಲ್ಲ, ಓಡ್ತಾವಂದ್ರೆ ಚಲೋ ಅದ, ಹಾಡ್ತಾವಂತ ಚಲೋ ಅದ. ಇದು ಚಲೋ ಇಲ್ಲ.
ಅವು ಪ್ರಾಣಿಗಳ ಹಂಗೆ ಬದುಕ್ತಾ ಇದ್ದಾವೆ. ನಮ್ಮ ಮನೆ ಮಾಳಿಗೆ ಮ್ಯಾಗ ಬಂದು ಹಾಡ್ತಾವೆ. ಯಾಕೆ? ಮನುಷ್ಯನೇ ಒಂದಿಟ್ಟು ಹೊರಗೆ ಬಾ, ನನ್ನ ಹಾಡು ಒಂದಿಟ್ಟು ಕೇಳರೆ ಕೇಳ. ಇವ ಅಂತಾನ ಹೊಡಿರಿ ಅದನ್ನು ಅಂತ. ಅದಂತದ ಇಟ್ಟ್ಯಾಕೆ ತಾಪ ಮಾಡ್ಕೊಂಡಿದ್ದೀವಿ? ಮಾಲೀಕ, ದೊಡ್ಡ ಒಳಗದಿ, ಎಲ್ಲ ಅದೇ ಸಂಪತ್ತಿನ ಮೇಲೆ ಕುಂತಿದಿ, ಮತ್ತು ಹಿಂಗ್ಯಾಕದಿ ನೀನು ಅಂತ. ನಾನು ಕೇಳಲಾರ್ದೆ ಹಾಡ್ತೀನಿ, ನೀವು ಒಂದರೆ ದಿವಸ ಹಾಡ್ತೀಯೇನು ಹೇಳು? ಒಂದರೆ ದಿನ ಹಾಡ ಕೇಳೋದಲ್ಲ ಹೇಳೋದು, ಹಾಡೋದು. ಹೇಳು, ಹೃದಯ ಹಾಡೇದೇನು? ಅದಕ್ಕೆ ನಿನ್ನ ಮಾಳಿಗೆ ಮ್ಯಾಗ ಕೂತೇನಿ, ಸ್ವಲ್ಪ ಹೊರಗೆ ಬಾ ಅಂತದು. ಇವ ಏನಂತಾನ, ಅದನ್ನು ಹೊಡೆದ ಬಾ ಅಂತೀವ ಅಂತ. ಎಷ್ಟು ಮಜಾ ಅದ. ಮನುಷ್ಯನೇ ಈ ಜಗತ್ತಿಗೆ ಬಂದಿದ್ದ ಯಾಕೆ? ನಮ್ಮ ಸುಂದರವಾದ ಹೃದಯದ ಹಾಡುಗಳನ್ನು ಹಾಡೋದಕ್ಕೆ. ಅದಕ್ಕೆ ಹಾಡಬೇಕು. ಮತ್ತು ಎಲ್ಲರೂ ಬಂದು ಕೂತು ಹಾಡಕ್ಕೆ ಶುರು ಮಾಡಿ. ಹೃದಯ ಹಾಡೋದು ಬೇರೆ, ಹೊರಗೆ ಹಾಡೋದು ಬೇರೆ. ಹೃದಯ ಹಾಡ್ತು ಅಂದರೆ ಮುಖ ಅರಳುತ್ತದೆ, ಅದೇ ತಿಳ್ಕೋಬೇಕು ಹಾಡು ಒಳಗದಾವ. ಹೊರಗೆ ಹಾಡೋರ್ದು ಹಂಗಲ್ಲ, ಅವ್ರು ಎಷ್ಟು ಕೊಟ್ಟರು ಇವ್ರೆಷ್ಟು ಕೊಟ್ಟರು, ಅವ್ರದ್ದು ಬೇರೆ. ಹೃದಯ ಹಾಡು ನೀವು ಹಾಡಬೇಕಾದ ತಿಳಿದು ಹಿಂಗೆ ಈಗ ಬಂದಿರಲ್ಲ, ಮನೆ ತಕ್ಕ ಹಾಡ್ಕೋತ ನೀವು ಹೊಂಟ್ರೆ ನಾಳೆ ಯಾರು ಬರ್ತಾರಿಲ್ಲ. ಆದವರೆಲ್ಲ ಹುಚ್ಚರಾಗ್ಯಾರ ಅಂತಂದ್ರೆ ಮಜಾದ ಬದುಕ. ಹೃದಯ ಹಾಡ್ತಾ ಇರಬೇಕು, ಮುಖದ ಮೇಲೆ ನಗು ಇರಬೇಕು, ಕೈಗಳಲ್ಲಿ ಕೆಲಸ ಇರಬೇಕು, ಮಾತಿನಲ್ಲಿ ಬೆಳಕ ಇರಬೇಕು, ಕಾಲಿನಲ್ಲೇ ನಡೆಯುವ ಸಾಮರ್ಥ್ಯ ಇರಬೇಕು. ಬೇಕು ಅದು. ಅದಕ್ಕಾಗಿಯೇ ನಮಗೆ ಇವೆಲ್ಲ ಕೊಟ್ಟು ಚೆಂದಾಗಿ ಬದುಕುವಂಥ ದೇವರು ಕಳಿಸಿದರೆ ನಾವು ಹೆಂಗರೆ ಮಾಡಕತ್ತು. ಏನು ವಿಚಾರ ಮಾಡಬಾರ್ದು. ಮುಕ್ತ ಅಂದರೆ ಇದೇ ಕ್ಷಣ ಮುಕ್ತ, ಬಂಧನ ಅಂದರೆ ಇದೇ ಕ್ಷಣ ಬಂಧನ. ಚಲೋ ಇಲ್ಲ ಇದು? ಇದು ಅವರ ಸತ್ಸಂಗದ ಉದ್ದೇಶ, ಬಲ್ಲವರ ಮಾತಿನ ಉದ್ದೇಶ. ಬಲ್ಲವರ ಮಾತುಗಳನ್ನು ಮೆಲುಕು ಹಾಕುವುದೇ ಇದೇ ಉದ್ದೇಶಕ್ಕಾಗಿ. ಮತ್ತು ನೀವು ಹೋಗಿ ಹೇಳಕ್ಕೆ ಶುರು ಮಾಡಬಾರ್ದು, ನಾವು ಭಾರಿ ಕೇಳೀವಿ, ನಾವು ಎಂಥವ್ರದ್ದು ಕೇಳೀವಿ, ಇವ್ರದ್ದೇನು ಕೇಳಿ ಏನು ಮಾಡ್ಯಾರ? ಏನೂ ಮಾಡಿಲ್ಲ, ಕೇಳ್ಯಾರ ಅಷ್ಟೇ. ಏನು ಕೇಳೀವಿ, ಏನು ಬಿಟ್ಟೇವಿ, ಎಷ್ಟು ಕೇಳೀವಿ ಅದು ಮಹತ್ವದಲ್ಲ. ಎಷ್ಟು ಹೃದಯ ಹಾಡಂಗಾಗ್ಯದ, ಎಷ್ಟು ಮುಖ ಅರಳ್ಯದ, ಎಷ್ಟು ಕೈಗಳು ಚಲೋ 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 ಕೆಲಸ ಮಾಡ್ಯಾವ, ಎಷ್ಟು ಕಾಲಗಳು ಚಲೋ ಚಲೋ ಜಾಗಕ್ಕೆ ಹೋಗಿ ಬಂದಾವ. ಇವು ಬಿಟ್ಟು ಕೂಡಲೇ ವೈನ್ ಶಾಪ್. ನೀವು ಏನೂ ಹೇಳಬೇಕಾಗಿಲ್ಲ, ಕಣ್ಣು ಸಹಿತಬೇಕಾಗೋದಿಲ್ಲ, ಅವಕ್ಕೆ ರೂಢಿ ಇರ್ತವೆ. ಹೌದಲ್ಲ ಹೇಳಿ? ಹಿಂಗಾದ್ರೆ ಬದುಕತ್ತಾರೆ. ಅದು ಬದುಕ ಮಧುರ ಮಧುರ ಮಧುರ. ನಾವು ಬಂದಿದ್ದು ಇದಕ್ಕೆ ಕುಡಿದು ಮಲಗೋದಕ್ಕಾಗಿ ಅಲ್ಲ, ಕೂತು ಹಾಡೋದಕ್ಕಾಗಿ, ಬದುಕಿ ಹಾಡೋದಕ್ಕಾಗಿ, ಜಗತ್ತನ್ನು ನೋಡಿ ಆನಂದಿಸೋದಕ್ಕಾಗಿ. ಅದಕ್ಕೆ ರವೀಂದ್ರನಾಥ್ ಟ್ಯಾಗೋರ್ ಹೇಳಿದರು, ನಾನು ಈ ಜಗತ್ತಿಗೆ ಬಂದಿದ್ದು ಹಾಡೋದಕ್ಕೆ.
ಹಾಡೋದಕ್ಕೆ. ದೇವರು ನನ್ನ ಕರೆಸಿದ್ದೆ ಅದಕ್ಕೆ, ಹಾಡೋದಕ್ಕೆ. I have had an invitation to this world's festival. ಇದು ಜಗತ್ತಿನಲ್ಲಿ ದೇವನೇ ನಿಂದೊಂದು ಅದ್ಭುತವಾದ ಜಾತ್ರೆ ನಡೆದದ, ನನಗೆ ಆಮಂತ್ರಣ ಬಂದದ. ಎಷ್ಟು ಖುಷಿ ಅದಾರ ಅವರು. ನಮ್ಮದು ಹೆಂಗಾಗ್ಯದ, ಏನು ಎಂತಲ್ಲಿ ಹುಟ್ಸಾನ್ ದೇವರು, ಹಾಳಾಗಿ ಹೋಗಲ್ಲ. ನಮ್ಮದು ಎಷ್ಟು ತಾಪ ಮಾಡ್ಕೋತೀವಿ. ಅವರಂತಾರೆ ದೇವರು ನನ್ನ ಕಳಿಸಿದ್ದೇ ಹಾಡಪ್ಪ, ಚೆಂದಾಗಿ ಹಾಡ್ಕೋತಿರುವಂತ ನನಗೆ ಸ್ಪೆಷಲ್ ಆಮಂತ್ರಣ ಕೊಟ್ಟ. ದೃಷ್ಟಿಕೋನ ಹೇಗದ. ತಾವು ಹಾಗೆ ಮನೆಗೆ ಹೋಗುವಾಗ ಒಂದು ಅನ್ಕೋತ ಹೋಗೋದು, ಏನು ಮನಸ್ಸಿನಾಗ ಅನ್ಕೋತ ಹೋಗೋದು, ದೇವರು ನನಗೆ ಅದಕ್ಕೆ ಕಳಿಸಾನ ಮಸ್ತಾಗಿ ಕೈಯಿಂದ ಕೆಲಸ ಮಾಡಾಕ, ಒಳ್ಳೆಯ ಮಾತನಾಡಾಕ, ಚಲೋದನ್ನು ನೋಡಾಕ, ಇಲ್ಲ ಒಳ್ಳೆಯ ವಿಚಾರ ಮಾಡಾಕ, ಆನಂದ ಪಡಾಕ ಕಳಿಸಾನಂತ ಮನಸ್ಸಿನಾಗ ಇಟ್ಕೊಂಡು ಹಿಂಗೆ ಹೋಗಿ ಬಿಟ್ರೆ ಸತ್ಸಂಗ ಆದಂಗ. ಏನು ಹೇಳ್ತಾರೆ, ಯಾವ ಪುಸ್ತಕ ಇಲ್ಲ, ಏನಿಲ್ಲ. ಏನು ನಮ್ಮ ಧರ್ಮ ಅಲ್ಲ, ಅವ್ರ ಧರ್ಮ ಅಲ್ಲ. ಹೀಗೆಲ್ಲ ನಾವು ಮಾತಾಡ್ಕೋತ ಹೋದ್ರೆ ಬದುಕು ಹದಗೆಡ್ತದೆ. ಈಗ ಟೈಮ್ ಆತು. ನಮ್ಮ ಮನೆ ಕಡೆ ಸಾವಕಾಶ ಹೋಗ್ರಿ. ಚಪ್ಪಲು ಆದರೂ ಚಿಂತಿಲ್ಲ, ಒತ್ತು ತಗೊಳಕ್ಕೆ ಬರ್ತಾವ. ಅದರ ಆನಂದವನ್ನು ಮತ್ತೆ ಮತ್ತೆ ತಗೊಳಕ್ಕೆ ಬರೋದು. ತಾವೆಲ್ಲ ಹೋಗಿ ಬನ್ನಿ. ನಮಸ್ಕಾರ. ಮತ್ತೆ ಎಂದು ಬರೋರು? ನಾಳೆ ಇಲ್ಲ, ನಾಳೆ ಬಿಟ್ಟು ನಾಡ್ದು ಇಂಗ್ಲೀಷಕ್ಕೆ. ಅದು ನಮ್ಮ ಇಂಗ್ಲೀಷ್ ಏನು ಹಳ್ಳಿ ಇಂಗ್ಲೀಷು, ಭಾಳ ಸರಳ ಇರ್ತದೆ. ತಾವು ನಾಳೆ ನಾಡ್ದು ಒಂದು ಈಟು ಬರ್ರಿ, ಗೊತ್ತಿದ್ದವ್ರು ಬರ್ರಿ. ಮತ್ತು ಇಲ್ಲೇ ಕೂತು ಕಲಿಯಾಕೆ ಬರೋದಲ್ಲ, ಅದು ತಿಳಿಯೋದು ಇಲ್ಲ. ರವಿವಾರ ಬರ್ರಿ. ಮುಂದೆ ಸೋಮವಾರ ಮತ್ತೆ ಏನಿದು ಸತ್ಸಂಗ. ಸೋಮವಾರ ಬರ್ತೀರಿ ಇಲ್ಲ? ಹಾಂ ಹಾಂ. ಮತ್ತು ಭಾಳ ಮಂದಿ ಬರಬೇಡ್ರಿ, ಸರ್ಕಾರದ ನಿಯಮಗಳದ ಅಷ್ಟೇ. ಎಷ್ಟು ಬೇಕೋ ಅಷ್ಟೇ. ಒಬ್ಬರು ಬರ್ತೇವಿ ಅಂದ್ರೆ ಬೇಡ ಅಂತ ಹೇಳೋದು. ಹಂಗೆ ಬೇಡ ಅಂತ ಹೇಳ್ಕೋತ ಬರ್ರಿ, ಭಾಳ ಆರಾಮಿರ್ತದೆ. ಹೋಗಿ ಬನ್ನಿ. ನಮಸ್ಕಾರ.